ಏನೋ ರೈತರ ಪರ ಅಂತ ಹೇಳ್ಕೊಂಡು ರೈತರನ್ನೇ ಭೂಸ್ಥಾಪಿತ ಮಾಡುವಂತ ಕೃತ್ಯಕ್ಕೆ ಇವತ್ತು ಕಾಂಗ್ರೆಸ್ ಇಳಿದಿದೆ. ಎಲ್ಲಾ ಪಕ್ಷದಲ್ಲೂ ಕೂಡ ರೈತರಿಗೆ ಇದು ದೊಡ್ಡ ಅಗಾಧವಾಗಿದೆ. ಸಂವಿಧಾನದ ಸಂಪೂರ್ಣ ವಿರೋಧಿ ಕೃತ್ಯ ಇದು. ರೈತಾಪಿ ವರ್ಗ ಆ ವಿಷಯದಲ್ಲಿ ಇನ್ನ ಗೊಂದಲದಲ್ಲಿದ್ದಾರೆ. ಇಲ್ಲಿ ಧರ್ಮಗಳ ಬಗ್ಗೆ ಬೆಂಕಿ ಹಾಕುವ ಉದ್ದೇಶದಿಂದ ಈ ಕೃತ್ಯಕ್ಕಿಳಿದಿದೆ ಕಾಂಗ್ರೆಸ್ ಸರ್ಕಾರ. ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು ಇವರು, ಸಂವಿಧಾನವನ್ನು ಗೌರವಿಸ್ತಕ್ಕಂಥವ್ರು ಸಂವಿಧಾನದ ವಿರೋಧಿ ಕೃತ್ಯಗಳನ್ನು ಯಾಕೆ ಮಾಡಕ್ ಹೋಗ್ತಾರೆ? ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಮುಳಬಾಗಿಲು ಭಾರತೀಯ ಜನತಾ ಪಕ್ಷದ ಒಂದಷ್ಟು ಪದಾಧಿಕಾರಿಗಳು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಗೆ ಹೋಗ್ತಾ ಇರತಕ್ಕಂಥದ್ದು ಮತ್ತು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ನಮ್ಮ ಮೈಕ್ ಶಂಕರಣ್ಣವರು ಈ ಕಾರ್ಯಕ್ರಮನ ಮತ್ತು ನಮ್ಮ ಶಂಕರಣ್ಣ ಮಸೀದ್ ಪಾಳಿ ಶಂಕರಣ್ಣ ಇವರಿಬ್ಬರ ಒಂದು ನಾಯಕತ್ವದಲ್ಲಿ ಇವತ್ತು ಮುಳಬಾಗಿಲಿಂದ ಒಂದಷ್ಟು ಸಂಖ್ಯೆ ಪದಾಧಿಕಾರಿಗಳ ಸಂಖ್ಯೆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬಾ ಸಂತೋಷದ ವಿಷಯ. ಶ್ರೀ ವಿಠಲನಾರಾಯಣ ಸ್ವಾಮಿ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿಂದ ಪ್ರಯಾಣ ಪ್ರಾರಂಭಿಸ್ತಾ ಇದ್ದೀವಿ. ವಿಶೇಷವಾಗಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ, ಬಡ ಜನರು ಮತ್ತು ಇವತ್ತು ಮಧ್ಯಮ ವರ್ಗದ ಜನರು ಬದುಕೋದಕ್ಕೆ ತುಂಬಾ ಕಷ್ಟಕರವಾಗ್ತಾ ಇದೆ. ದಿನನಿತ್ಯ ಏನು ವಸ್ತುಗಳ ಬೆಲೆಗಳನ್ನ ಇವತ್ತು ಅಗಾಧವಾದಂತ ಒಂದು ಬೆಲೆಗಳನ್ನು ಏರಿಸುವ ಮುಖಾಂತರ ಬಡಬಗರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಸಿಗದಂತ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಸರ್ಕಾರ. ವಿಶೇಷವಾಗಿ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಹುಟ್ಟಾಕಿ ಇವತ್ತು ನಿಜವಾಗಲೂ ಸರ್ಕಾರ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಇನ್ನೂ ಗಟ್ಟಿಯಾದ ತೀರ್ಮಾನ ತಗೊಳ್ಳಕ್ಕಾಗಿಲ್ಲ. ರೈತಾಪಿ ವರ್ಗ ಆ ವಿಷಯದಲ್ಲಿ ಇನ್ನ ಗೊಂದಲದಲ್ಲಿದ್ದಾರೆ. ನಿಜವಾಗ್ಲೂ ಅವರ ಪರಿಸ್ಥಿತಿ ತುಂಬಾ ದುಸ್ಥಿರವಾಗಿದೆ. ಭೂಮಿಗಳು ಕಳ್ಕೊಂಡಂತ ರೈತಾಪಿ ವರ್ಗದವರು ಇವತ್ತು ಇಂಥ ನೋವುಗಳನ್ನ ಅನುಭವಿಸುವಂತ ವಾತಾವರಣ ನಿರ್ಮಾಣ ಆಗಿದೆ. ಕೇವಲ ಬಿಜೆಪಿಯವರ ರೈತರೇ ಅಂತಲ್ಲ, ಇಲ್ಲಿ ಎಲ್ಲಾ ಪಕ್ಷದಲ್ಲೂ ಕೂಡ ರೈತರಿಗೆ ಇದು ದೊಡ್ಡ ಅಗಾಧವಾಗಿದೆ. ತುಂಬಾ ನೋವಿನ ವಿಚಾರ ಮತ್ತು ಅವರ ಅಸ್ತಿತ್ವದ ವಿಚಾರ. ಇದ್ರ ಬಗ್ಗೆ ಭಾರತೀಯ ಕಿಸಾನ್ ಸಂಘ ಕೂಡ ಅದೇ ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ, ಎಲ್ಲಾ ಸ್ವಾಮೀಜಿಗಳ ಸಮಕ್ಷಮದಲ್ಲಿ. ಇವತ್ತು ಅದೇ ಜಾಗದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಂಬಿಕೊಳ್ತಾ ಇದೆ. ಬೆಲೆಗಳನ್ನು ಏರಿಸಿರ್ತಕ್ಕಂಥ ವಿಚಾರ ಮತ್ತು ಸಂವಿಧಾನ ವಿರೋಧ ಕೃತ್ಯಗಳನ್ನ ಇವತ್ತು ಸಂಪೂರ್ಣವಾಗಿ ಅನುಷ್ಠಾನ ತರಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಪಕ್ಷ. ಯಾಕಂತ ಹೇಳಿದ್ರೆ ಮೀಸಲಾತಿ, ಧರ್ಮಾಧಾರಿತ ಮೀಸಲಾತಿ ಇವತ್ತು ಯಾವುದೇ ಸಂವಿಧಾನದಲ್ಲಿ ಹೇಳಿಲ್ಲ. ಸಂವಿಧಾನದ ಸಂಪೂರ್ಣ ವಿರೋಧಿ ಕೃತ್ಯ ಇದು. ಇವತ್ತು ಕೇವಲ ಮುಸ್ಲಿಂ ಸಮುದಾಯದವರನ್ನು ಓಲೈಸುವ ಮುಖಾಂತರ ಅವರನ್ನ ತುಷ್ಟೀಕರಣ ಮಾಡುವ ಮುಖಾಂತರ ಕೇವಲ ಸಮಾಜದಲ್ಲಿ ಒಡಕುಂಟು ಮಾಡಿ ಇತರ ಸಮಾಜದವರು ಇಲ್ಲಿ ಧರ್ಮಗಳ ಬಗ್ಗೆ ಬೆಂಕಿ ಹಾಕುವ ಉದ್ದೇಶದಿಂದ ಈ ಕೃತ್ಯಕ್ಕಿಳಿದಿದೆ ಕಾಂಗ್ರೆಸ್ ಸರ್ಕಾರ. ಜಾತಿಗಳ ಮಧ್ಯೆ ಬೆಂಕಿ ಹಾಕೋಕೆ ಇಳಿದಿದೆ. ಯಾಕಂತ ಹೇಳಿದ್ರೆ ಇವರಿಗೆ ಬೇರೆ ದಾರಿಗಳಿಲ್ಲ. ಯಾವ್ದಾದ್ರು ರೂಪದಲ್ಲಿ ಬೆಂಕಿ ಹಾಕಬೇಕು. ಸಮಾಜದಲ್ಲಿ ಬೆಂಕಿ ಉರಿತಾ ಇದ್ರೆ ನಾವ್ ಯಾವುದೋ ಒಂದು ರೀತಿಯಲ್ಲಿ ಇಲ್ಲಿ ರಾಜಕೀಯವಾಗಿ ಶಕ್ತಿಯುತವಾಗಿ ಬೆಳೀಬಹುದು ಅನ್ನೋದು ಒಂದೇ ಆಲೋಚನೆ. ಇಷ್ಟೆಲ್ಲ ಸಮಸ್ಯೆಗಳು ಇಡೀ ರಾಜ್ಯದಲ್ಲಿ ಕಾಡ್ತಾ ಇದ್ದಾವೆ. ಇನ್ನೂ ಅನೇಕ ಸಮಸ್ಯೆಗಳು ಇವತ್ತು ಇನ್ನು ನಮ್ಮ ಮುಂದ್ಗಡೆ ಇದಾವೆ, ಸವಾಲು ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ ವಕ್ಫ್ ಬೋರ್ಡ್ ಒಂದು ಮತ್ತು ಮೀಸಲಾತಿ ಒಂದು ಅನೈತಿಕ ಒಂದು ನಿರ್ಧಾರ, ಸಂವಿಧಾನ ವಿರೋಧಿ ಕೃತ್ಯ. ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು ಇವರು, ಸಂವಿಧಾನವನ್ನು ಗೌರವಿಸ್ತಕ್ಕಂಥವ್ರು ಸಂವಿಧಾನದ ವಿರೋಧಿ ಕೃತ್ಯಗಳನ್ನು ಯಾಕೆ ಮಾಡಕ್ ಹೋಗ್ತಾರೆ? ಇವತ್ತು ಏನು ಸಂವಿಧಾನವನ್ನ ತಲೆ ಮೇಲೆ ಹೊತ್ಕೊಂಡು ವಿಧಾನಸೌಧ ಪ್ರತಿ ತಾಲೂಕಲ್ಲಿ ಅದ್ರ ಹೆಸರಲ್ಲಿ ಕಾರ್ಯಕ್ರಮಗಳು ವಿಪರೀತವಾಗಿ ಬರ್ತಾ ಇದ್ದಾವೆ. ಏನು ನಾವು ಸಂವಿಧಾನವ ರಕ್ಷಕರು ಅಂತ, ಸಂವಿಧಾನದ ರಕ್ಷಕರ ಇವರು ಭಕ್ಷಕರ. ಸಂವಿಧಾನ ರಕ್ಷಣೆ ಮಾಡೋ ಆಲೋಚನೆ ಇವರಿಗಿಲ್ಲ. ಸಂವಿಧಾನವನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಿ ಆ ಸಂವಿಧಾನವನ್ನು ಇವರೇ ನುಂಗ್ಬಿಡುವಂಥದ್ದು. ಅವ್ರಿಗೆ ಗೊತ್ತಿಲ್ವಾ? ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ಸಂವಿಧಾನವನ್ನ ನಾವು ಯಾವ ದಿಕ್ಕಲ್ಲಿ ಬೇಕಾದ್ರೂ ಸಂದರ್ಭಾನುಸಾರ ಬದಲಾಯಿಸಕ್ಕೆ ಅವ್ರ ಅನುಕೂಲವಾಗಿ ಅದನ್ನ ಮತ್ತೆ ತಿರುಚಿದ್ರು ಆ ವಿಚಾರಗಳನ್ನ. ನಾವ್ ಈ ರೀತಿ ಎಲ್ಲ ಹೇಳಿದ್ದು ಬೇರೆ ರೀತಿ. ಸಮಾಜವನ್ನ ಯಾವ ರೀತಿಯಲ್ಲಿ ತಿರುಚಿ ಮಾತಾಡ್ತಾರೆ,
ಯಾವ ರೀತಿ ಸಂದೇಶಗಳು ಈ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಸರ್ಕಾರ. ಇದನ್ನ ಘಂಟಾಘೋಷವಾಗಿ ಇವತ್ತು ಇದನ್ನು ಖಂಡಿಸುವ ಉದ್ದೇಶದಿಂದ ನಾವು ಇವತ್ತು ಭಾರತೀಯ ಕಿಸಾನ್ ಸಂಘ, ಭಾರತೀಯ ಜನತಾ ಪಕ್ಷ ಇವೆಲ್ಲರೂ ಕೂಡ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಲಿಕ್ಕೆ ಹೊರಟಿದ್ದೀವಿ. ಇದು ರಾಜ್ಯ ವಿರೋಧಿ ಕೃತ್ಯಗಳನ್ನ ಸದಾ ನಾವು ವಿರೋಧಿಸ್ತಾ ಸರ್ಕಾರಕ್ಕೆ ಸದಾ ಬಡದೆಬ್ಬಿಸೋ ರೀತಿಯಲ್ಲಿ ನಾವು ಈಗ ಎಚ್ಚರಿಕೆಯಿಂದ ಈ ರಾಜ್ಯವನ್ನ ಕಾವಲು ಕಾಯುವ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗಿದೆ. ಇದು ಜನರು ಅರ್ಥೈಸ್ಕೋಬೇಕು. ಇದು ಜನರದನ್ನ ಅರ್ಥೈಸಿಕೊಂಡ್ರೆ ಜನರು ಬುದ್ಧಿವಾಳ ಮಟ್ಟಕ್ಕೆ ಬರಬೇಕು. ಇದು ಎಲ್ರಿಗೂ ಕೂಡ ಇದು ತುಂಬಾ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಎಲ್ಲರೂ ಎಚ್ಚರಿಕೆಗೊಳ್ಳಬೇಕು. ಎಲ್ಲರೂ ಎಚ್ಚರಿಕೆಗೊಂಡು ಮಾತಾಡುವಂತದ್ದಾಗಬೇಕು. ಇದು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ದೊಡ್ಡ ಕುತಂತ್ರ. ಇಡೀ ರೈತಾಪಿ ವರ್ಗರು ಹೊಟ್ಟೆ ಮೇಲೆ ಹೊಡೆಯುವಂಥದ್ದು, ರೈತರನ್ನ ಯಾವುದೋ ಒಂದು ರೀತಿಯಲ್ಲಿ ದಮನ ಮಾಡಿ ರೈತರ ಪರ ಅಂತ ಹೇಳ್ಕೊಂಡು ರೈತರನ್ನೇ ಭೂಸ್ಥಾಪಿತ ಮಾಡುವಂತ ಕೃತ್ಯಕ್ಕೆ ಇವತ್ತು ಕಾಂಗ್ರೆಸ್ ಇಳಿದಿದೆ. ಇದನ್ನ ನಾವು ಘಂಟಾಘೋಷವಾಗಿ ವಿರೋಧಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ಪ್ರಯಾಣ ಬೆಳೆಸಿರ್ತಕ್ಕಂಥ ನಮ್ಮ ಮೈಕ್ ಶಂಕರಣ್ಣ ಮತ್ತು ಮಸೀದ್ ಪಾಳಿ ಶಂಕರಣ್ಣ, ವೀರಭದ್ರ ನಗರ ಶಂಕರಣ್ಣ ಇವರೆಲ್ಲರೂ ಕೂಡ ಒಟ್ಟಾಗಿ ಹೊರಟಿದ್ದಾರೆ. ಅವ್ರಿಗೆಲ್ಲ ಕೂಡ ಒಳ್ಳೇದಾಗ್ಲಿ. ನಾವು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ವಿ. ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚೋ ಕಾರ್ಯವನ್ನ ಸರ್ಕಾರಗಳು ಮಾಡಬಾರ್ದು. ಇವತ್ತು ನಾವೆಲ್ಲರೂ ಕೂಡ ಒಬ್ಬಂದೇ ತಾಯಿ ಅಣ್ಣ ತಮ್ಮಂದಿರ ತರ ಎಲ್ಲಾ ಧರ್ಮದವರು ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಬದುಕಬೇಕು ಅಂತ ಒಂದು ತೀರ್ಮಾನಗಳು ಸರ್ಕಾರ ತಗೋಬೇಕು. ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚೋ ಕೆಲಸ ಬೇಡ. ನಾವೆಲ್ಲ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಸಹೋದರ ಮನೋಭಾವನೆಯಿಂದ ಎಲ್ಲಾ ಧರ್ಮದವರು ಕೂಡ ಇಲ್ಲಿ ಶಾಂತಿಯಿಂದ ಬದುಕುವಂತ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋದೇ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಕಿಸಾನ್ ಸಂಘದ ಧ್ಯೇಯೋದ್ದೇಶ.